ಸುಮಾರು ಜನ ಜಾಯಿಂಟ್ ಪೇನ್ಸ್ ಇಂದ ಎಲ್ಲ ನರಳ್ತಾ ಇರ್ತಾರೆ. ಎಷ್ಟೇ ಹಾಸ್ಪಿಟಲ್ ಸುತ್ತಿದ್ರೂ ವಾಸಿ ಆಗೋದಿಲ್ಲ. ಏನಂದ್ರೆ ಮನೆಯಲ್ಲಿ ಮರ್ಮ ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಅಂತಹ ಜಾಗದಲ್ಲಿ ಹೆವಿ ಸೋಫಾಸು, ಮಂಚಗಳು, ಭಾರವಾಗಿರುವಂತಹ ಮಂಚ, ಸೋಫಾ ಇವುಗಳೆಲ್ಲ ಹಾಕಿದಾಗ ಆ ಪರ್ಟಿಕ್ಯುಲರ್ ಜಾಯಿಂಟ್ಸೇ ಪೇನ್ ಬರ್ತಾ ಇರುತ್ತೆ. ಅದನ್ನ ಸ್ವಲ್ಪ ಸೈಡ್ ಮಾಡಿದ್ರು ಆ ಪೇನ್ ಕಡಿಮೆ ಆಗಿ ಆ ಕಾಯಿಲೆ ವಾಸಿ ಆಗಿರುವಂತದ್ದಿದೆ. ಆ ತರ ಪ್ರಾಕ್ಟಿಕಲ್ ಆಗಿ ನಡೆದಿದೆ. ಸೊ ಆ ಮರ್ಮ ಪಾಯಿಂಟ್ಸ್ ಅಲ್ಲಿ ಏನು ಹೆವಿ ಆಬ್ಜೆಕ್ಟ್ಸ್ ಇರ್ದಿರ ನೋಡ್ಕೋಬೇಕು. ಅವಾಗ ಆ ಕಾಯಿಲೆನ ಕಡಿಮೆ ಮಾಡ್ಬೋದು. ಸುಮಾರು ದಿವಸದಿಂದ ಕಾಯಿಲೆಯಲ್ಲಿ ನರಳ್ತಾ ಇದ್ದಾರೆ, ಅವ್ರಿಗೆ ವಾಸಿನೇ ಆಗ್ತಾ ಇಲ್ಲ ಅಂದ್ರೆ ಅವ್ರ ವೆಯ್ಟ್ ಎಷ್ಟಿರುತ್ತೋ ಅದಕ್ಕೆ 2ರಷ್ಟು ಗೋಧಿ ಹಸಿಟ್ಟು ಧಾರ್ಮಿಕ ಸ್ಥಾನಗಳೆಲ್ಲ ಅಡಿಗೆ ಮಾಡಿ ಬಡಿಸ್ತಾ ಇರ್ತಾರಲ್ವಾ, ಅಂತವ್ರಿಗೆ ತಗೊಂಡೋಗಿ ಕೊಡ್ಲಿ. ಆಮೇಲೆ ಅವ್ರಿಗೆ ಸ್ವಲ್ಪ ಕೇಳಿ ಬೇಕಾದ್ರೆ ಈ ಗೋಧಿ ಹಿಟ್ಟೆ ಸ್ವಲ್ಪ ಬಳಸಿ ಬೇಗ ನಮ್ಗೆ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ಅಂತ. ಅದು ಮಾಡೋದ್ರಿಂದ ಅರ್ಧ 50% ಅವ್ರಿಗೆ ಅದೇ ವೀಕ್ ಅಲ್ಲೋ 15 days ಅಲ್ಲೋ ಕಡಿಮೆ ಆಗ್ಬಿಡುತ್ತೆ ಆ ಕಾಯಿಲೆ. ನಿಮ್ಗೆ ಯಾವಾಗ ಮುಖ್ಯವಾಗಿ ಏನಂದ್ರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಅಂದಾಗ ಫುಡ್ ಇಂಟೇಕು ಕಡಿಮೆ ಮಾಡ್ಬೇಕು. ಮೇನ್ ಥಿಂಗ್ ಬೇರೆಯವ್ರಿಗೆ ಊಟಕ್ಕೆ ನಾವು ಸ್ವಲ್ಪ ಪ್ರೊವೈಡ್ ಮಾಡ್ಬೇಕು ವಸ್ತುಗಳನ್ನ, ಆಗ ಕಾಯಿಲೆ ಕಡಿಮೆ ಆಗೋ ಚಾನ್ಸಸ್ ತುಂಬ. ಅಂದ್ರೆ ದಾನ ಮಾಡ್ಬೇಕು. ಬೇರೆಯವರು ಇವಾಗ ದೇವಸ್ಥಾನಗಳಲ್ಲೆಲ್ಲ ಅಡಿಗೆ ಮಾಡಿ ಬಡಿಸ್ತಾ ಇರ್ತಾರೆ ಅಲ್ವಾ, ಅಂತವ್ರಿಗೆ ತಗೊಂಡೋಗಿ ಅಡಿಗೆ ಮಾಡೋ ವಸ್ತುಗಳನ್ನ ಕೊಟ್ರೆ ಅವ್ರು ಅದನ್ನ ಯೂಸ್ ಮಾಡಿ ಸುಮಾರು ಜನಕ್ಕೆ ಊಟ ಇಡ್ತಾರೆ. ನಾವು ಫುಡ್ ಇಂಟೇಕ್ ಕಡಿಮೆ ಮಾಡ್ಬೇಕು, ಬೇರೆಯವ್ರಿಗೆ ಕೊಡ್ಬೇಕು, ಕಾಯಿಲೆ ಕಡಿಮೆ ಆಗುತ್ತೆ.